ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಹತ್ತಿರದಲ್ಲಿದ್ದು ಶಿವನ ದೇವಸ್ಥಾನಕ್ಕೆ ಹೋದರು. ಕೃಷ್ ತಡೀಲಾರದು ಸಂತೋಷದಿಂದ ಕಾಯ್ತಿದ್ದಾನೆ. ಸ್ಪಂದನ ತನ್ನ ತಾಯಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾಳೆ. ಯಾವುದೇ ಒಡವೆ ಇಲ್ಲ, ಬರೀ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾಳೆ ಅಷ್ಟೇ. ಕನಿಷ್ಠ ತಲೆಯಲ್ಲಿ ಹೂ ಕೂಡ ಇಲ್ಲ. ದೇವಸ್ಥಾನದ ಸ್ಮಿತಾ ಸ್ಪಂದನ ಹತ್ರ ಬಂದು, ನೀನೇನು ಇಲ್ಲಿ ಮದುವೆ ಇಟ್ಕೊಂಡು ಅಂತ ಕೇಳಿದ್ಲು. ಇಲ್ಲೇ ಮದುವೆ ಅಂತ ಹೇಳಿದ್ಲು ಸ್ಪಂದನ. ಇಲ್ಲ, ಮದುವೆ ಗಂಡು ಯಾರು ಅಂತ ಕೇಳಿದ್ಲು. ಗೊತ್ತಿಲ್ಲ ಅಂತ ಹೇಳಿದ್ಲು ಸ್ಪಂದನ. ಅದೇನು ಹಾಗೆ ಅಂದ್ಲು ಸ್ಮಿತಾ. ಕೇಳಿದ್ದಕ್ಕೆ ಈಗೇನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆಫೀಸ್ನಲ್ಲಿ ಹೇಳ್ತೀನಿ ಅಂದ್ಲು. ಸರಿ ಅಂತ ಸ್ಪಂದನ ನೋಡಿದ್ಲು. ಏನು ಹೀಗೇನಾ ಮದುವೆ ಆಗೋದು ಅಂತ ಕೇಳಿದ್ಲು. ಸ್ಪಂದನ ಏನೂ ಮಾತಾಡಲಿಲ್ಲ. ಪವಿತ್ರ ಹೋಗಿ ಕೊಂಡ್ಕೊಂಡು ಬಂದು ಸ್ಪಂದನ ತಲೆಯಲ್ಲಿ ಮುಡಿಸಿದ್ಲು. ಕಲಾವತಿ ಬಂದು ಮದುವೆ ಆದ ತಕ್ಷಣ ಸಹಿ ಮಾಡಬೇಕಂತ ನೆನಪು ಮಾಡಿದ್ಲು. ಮಾಡ್ತೀನಿ ಅಂತ ಕೇಳಿದ್ಲು ಸ್ಪಂದನ. ಸ್ಮಿತಾಗೆಲ್ಲ ಗೊತ್ತಿದ್ರು. ಏನಿದು ಅಂತ ಕೇಳಿದ್ಲು. ಪ್ಲೀಸ್ ಹೀಗೇನು ಕೇಳಬೇಡಿ ಅಂತ ಹೇಳಿದ್ಲು. ಸರಿ ಅಂತ ಹೊರಟು ಹೋದ್ಲು ಸ್ಮಿತಾ. ಕ್ರಿಶ್ ಮದುವೆ ಬಟ್ಟೆಗಳಲ್ಲಿ ಮದುವೆ ಪೀಠದ ಮೇಲೆ ಕೂತಿದ್ದಾನೆ. ಸ್ಪಂದನ ಬಂದು ಕೂತ್ಲು. ಪುರೋಹಿತರು ಮದುವೆ ಮಂತ್ರಗಳನ್ನ ಓದ್ತಿದ್ದಾರೆ. ಕ್ರಿಶ್ ಸ್ಪಂದನಳನ್ನ ನೋಡ್ದ. ಯಾವುದೇ ಅಲಂಕಾರ ಇಲ್ಲ, ತುಂಬ ಸಿಂಪಲ್ ಆಗಿದ್ದಾಳೆ. ಏನು ಬಂಗಾರ, ಈಗ ನಮ್ಮ ಮದುವೆ ನಡಿಬೇಕಾಗಿದ್ದು? ಮಹಾರಾಣಿ ಹಾಗೆ ನೀನು ಬಂದಿದ್ರೆ ಮಹಾರಾಜನಂತೆ ನಾನು ನಿನ್ನ ನಮ್ಮ ಪ್ಯಾಲೇಸ್ಗೆ ಕರ್ಕೊಂಡು ಹೋಗಬೇಕಿತ್ತು ಅಂತ ಅಂದ್ಕೊಂಡ. ಆದರೆ ಸ್ಪಂದನ ಯಾವುದೇ ಅಲಂಕಾರ ಇಲ್ದಿದ್ರೂ ಕೆಂಪು ಬಣ್ಣ ಸೀರೆಯಲ್ಲಿ ಮುದ್ದಾದ ಮಂದಾರದ ಹೂವಿನಂತಿದ್ದಾಳೆ. ಮುದ್ದಾಗಿ ನೋಡ್ಕೊಂಡ. ಪವಿತ್ರ ಸ್ಪಂದನನ ಕರ್ಕೊಂಡು ಹೋಗಿ ಮದುವೆ ಪೀಠದ ಮೇಲೆ ಕೂರಿಸಿದ್ಲು. ಪವಿತ್ರಾಗೆ ಅಳು ತಡೆಯೋದಕ್ಕಾಗಲಿಲ್ಲ. ಪವಿತ್ರ ಅಣ್ಣ ಹರ್ಷ, ಅಳ್ಬೇಡ ಪವಿ, ಇವಾಗಿನಿಂದಲಾದರೂ ಆ ನರಕದಿಂದ ಹೊರಗೆ ಬರ್ತಿದ್ದಾಳೆ, ನಾವಿದೀವಲ್ವ ನೋಡ್ಕೊಳ್ಳೋಣ ಅಂದ. ವಿರಾಟ್ ಇದನ್ನು ಕೇಳಿಸ್ಕೊಂಡ. ಸೈಲೆಂಟಾಗಿದ್ದ. ಹರ್ಷ ಪವಿತ್ರ ಇಬ್ಬರು ಬೇಸರ ಪಟ್ಕೊಳ್ತಿದ್ರೆ ಹೊರತು ಮದುವೆ ಗಂಡನ್ನು ನೋಡಲಿಲ್ಲ. ಈ ರೀತಿ ಮದುವೆ ಆಗ್ತಿದ್ದಾನೆ ಅಂದರೆ ಅವನೆಂಥವನೋ. ಹೇಗಾದರೂ ಸ್ಪಂದನನ ಕರ್ಕೊಂಡು ಹೊರ್ಟು ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾರೆ ಇಬ್ಬರು. ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಪುರೋಹಿತರು ತಾಳಿ ಕಟ್ಟೋದಕ್ಕೆ ಹೇಳಿದ್ರು. ಕಟ್ತಾ. ಇಷ್ಟಾದರೂ ಸ್ಪಂದನ ಕೃಷ್ಣ ನೋಡಲೇ ಇಲ್ಲ. ಮದುವೆ ಮುಗೀತು. ಎದ್ದು ನಿಂತ ತಕ್ಷಣ ಸ್ಮಿತಾ, ಸ್ಪಂದನ ನಂಗೆ ಅದಕ್ಕೆ ಅದ್ಯಾ ಅಂತ ಕೇಳಿದ್ಲು. ಸ್ಮಿತಾಳ ನೋಡಿ ಏನೋ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ನೀನು ಮದುವೆ ಆಗಿದ್ದು ನಮ್ಮ ಅಣ್ಣನ ಅಂದ್ಲು ಕೂಲಾಗಿ. ಕಲಾವತಿ ಏನದು ಅಂತ ಕೇಳಿದ್ಲು. ಹೌದು, ಇನ್ನು ನಮ್ಮಣ್ಣ ಸ್ಪಂದನ ಮದುವೆ ಹುಡುಗಿ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿತ್ತು ಅಂದ್ಲು ಸ್ಮಿತಾ. ನೀನು ಯಾರಾದ್ರೂ ನನಗೇನು, ಏನೋ ಒಂದು ಹಾಳಾಗೋಗಿ ದರಿದ್ರ ತೊಲಗಿದ್ರೆ ಅಷ್ಟೇ ಸಾಕು ಅಂದ್ಲು ಕಲಾವತಿ. ಸಹಿ ಮಾಡು ಅಂದು ಬಂದು ಸ್ಪಂದನ ಅಲ್ಲಿ ಪಕ್ಕಕ್ಕೆ ಕೆಳಕ್ಕೊಂಡು ಹೋದ್ಲು. ಸ್ಪಂದನ ಸಹಿ ಮಾಡ್ತಿರ್ಬೇಕಾದ್ರೆ ಏನದು ಅಂತ ಕೇಳಿದ್ಲು ಪವಿತ್ರ. ಅವಳ ಹೆಸರಲ್ಲಿರೋ ಆಸ್ತಿ ಪತ್ರಗಳು. ಮದುವೆ ಆದ ತಕ್ಷಣ ಬರ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ ಅಂದರು ಕಲಾವತಿ. ಯಾರು ಏನು ಅಂತ ತಿಳಿದ್ರೆ ಮದುವೆ ಆಗ್ತಿದ್ಯಾ? ಬೇಡ ಸ್ಪಂದನ, ನನ್ನ ಮಾತು ಕೇಳು ಅಂದ್ಲು. ಇನ್ನು ನನ್ನ ಜೀವನದಲ್ಲಿ ನಡಿಬೇಕಾದ್ರದ್ದು ಏನಾದರೂ ಬಾಕಿ ಇದ್ದರೆ ಅದು ಕೂಡ ಮುಗಿದು ಹೋಗಲಿ ಪವಿ ಅಂದ್ಲು ಸ್ಪಂದನ ಬೇಸರದಿಂದ. ನಿನಗೆ ಎಷ್ಟು ಸಲ ಹೇಳಬೇಕು ಅವಳ ಜೊತೆ ತಿರುಗಬೇಡ ಅಂತ, ಆದರೂ ಅವಳು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಬೈದ್ಲು ಕಲಾವತಿ. ಬರ್ದು ಕೊಡು ಸ್ಪಂದನ ಅಂದ್ಲು ಸ್ಮಿತಾ. ನಿಮ್ಮ ಅಣ್ಣನಿಗೆ ಹೇಳಬೇಕಲ್ವಾ ಅಂದ್ಲು ಪವಿತ್ರ. ಭಿಕ್ಷೆ ಹಾಕುವವನೇ ಹೊರತು ಕೇಳೋ ಅವಶ್ಯಕತೆ ಇಲ್ಲ ಅಂದ್ಲು ಸ್ಮಿತಾ. ಕಲಾವತಿ ಕೋಪದಿಂದ ಸ್ಮಿತಾಳನ್ನು ನೋಡಿ ಏನೋ ಹೇಳೋ ಅಷ್ಟರಲ್ಲಿ ಸ್ವಾತಿ ಬಂದ್ಲು. ಇನ್ನೇನು ಮಾತಾಡದೆ ಕಲಾವತಿ ಸೈಲೆಂಟಾದ್ಲು. ಅವನು ಯಾರೋ ಎಂಥವನೋ ತಿಳಿದೆ ಮದುವೆ ಆಗಿದೆಯಾ, ಕನಿಷ್ಠ ಇದಾದರೂ ಇದ್ದರೆ ನಾಳೆ ನಿನಗೆ ಆಸರೆ ಆಗಿರುತ್ತೆ ಅಂದ ಹರ್ಷ. ಸ್ಪಂದನ ಕೂಡ ಹರ್ಷನನ್ನು ಅಣ್ಣ ಅಂತ ಕರೀತಾಳೆ. ಏನಾಗುತ್ತಣ್ಣ, ಹೊಡಿತಾರಾ, ಬೈತಾರಾ? ಮೌನವಾಗಿರ್ತೀನಿ. ಬೇಸರ ಮಾಡ್ತಾರಾ? ಸಹಿಸ್ಕೊಳ್ತೀನಿ, ಎಲ್ಲ ರೂಢಿನೇ ಅಲ್ವಾ ಅಂದ್ಲು ಸ್ಪಂದನ ವಿರಕ್ತಿಯಿಂದ ನಗ್ತಾ. ಸ್ಮಿತಾ ನಗ್ತಾ, ನಿನಗೆ ಆ ಥರದ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ಲು. ಪವಿತ್ರ ಮದುವೆ ಗಂಡನನ್ನು ನೋಡಿದ್ಲು. ಅವಳೇದೆ ಝಲ್ಲಂತು. ಸ್ಮಿತಾ ಪವಿತ್ರನ ಗಮನಿಸಿದ್ಲು. ಅವಳು ಕೃಷ್ಣ ನೋಡಿದಾಳೆ ಅಂತ ಅರ್ಥ ಆಗಿ ಕೈ ಹಿಡಿದು ಎಳೆದು ಪ್ಲೀಸ್ ಅಂದ್ಲು. ಪವಿತ್ರಾಗ ಅರ್ಥ ಆಗದೆ ಗಲಿಬಿಲಿ ನೋಡಿದ್ಲು. ಸ್ಪಂದನ ಒಂದು ವೇಳೆ ಅವರು ಬೇಡ ಅಂದರೆ ಕೊಟ್ಬಿಡ್ತೀನಿ ಅಂತ ಹೇಳಿ ಸಹಿ ಮಾಡಿಕೊಟ್ಬಿಟ್ಲು. ಕಲಾವತಿ ಏನೇ ಆದರೂ ನನ್ನ ಮನೆ ಹೊಸ್ತಲು ತುಳಿಬೇಡ, ಇವತ್ತಿಂದ ನಿನಗೂ ನಮಗೂ ಇರೋ ಸಂಬಂಧ ಮುಗಿದು ಹೋಯಿತು, ನಮ್ಗೆ ಹಿಡಿದಿದ್ದ ದಾರಿದ್ರ ತೊಲಗ್ತು, ಅವನ ಜೊತೆ ಬದುಕೋಕ್ಕಾಗದಿದ್ರೆ ಸತ್ತು ಹೋಗು ಅಂದ್ಲು. ಸ್ಮಿತಾ ಕೋಪದಿಂದ ನಿನಗೆ ಬರಬೇಕಾದ ಬಂತಲ್ವಾ, ಹೋಗಿಲ್ಲಿಂದ ಅಂದ್ಲು. ಏನೋ ಹೇಳೋ ಅಷ್ಟರಲ್ಲಿ ಮತ್ತೆ ವಂಶಿ ಸ್ವಾತಿ ಬಂದರು. ಅದಕ್ಕೆ ಕಲಾವತಿ ಏನೂ ಮಾತಾಡದೆ ಹೊರಟೋದ್ಲು. ಸ್ಪಂದನ ಗೋಪಾಲ್ನನ್ನು ನೋಡಿದ್ಲು. ಅಲ್ಲಿ ಕನಿಷ್ಠ ಪರಿಚಯದವರ ಮದುವೆ ನಡೀತಿದೆ ಅನ್ನೋ ಹಾಗೆಯೂ ಇರಲಿಲ್ಲ. ಎಲ್ಲಿ ಸ್ಪಂದನ ಸಹಿ ಆಗ್ತಾ ಇರ್ತಾಳೋ ಅಂತ ಬಂದಿದ್ದ ಅಷ್ಟೇ ಗೋಪಾಲ್. ಸ್ಪಂದನ ಕಣ್ಣು ತುಂಬ ನೀರು ತುಂಬಿಕೊಂಡು ಗೋಪಾಲ್ನನ್ನು ನೋಡಿದ್ಲು. ಕ್ರಿಶ್ ಸ್ಪಂದನಳನ್ನ ನೋಡ್ದ. ಹೀಗಿದ್ರೆ ಇನ್ನೂ ಕಷ್ಟ ಅಂದ್ಕೊಂಡು ಸ್ಪಂದನಳ ಕೈ ಹಿಡಿದು ಎಳಕೊಂಡು ಪಕ್ಕದಲ್ಲಿದ್ದ ರೂಮ್ ಕಡೆ ಹೋದ. ಸ್ಪಂದನ ಹೋದ ತಕ್ಷಣ ಸ್ಮಿತಾ ಪವಿತ್ರಾಗ ವಿಷಯ ಹೇಳಿದ್ಲು. ಪವಿತ್ರಾಗೆ ಮತ್ತು ಹರ್ಷನಿಗೆ ಸಂತೋಷದಿಂದ ಹುಚ್ಚು ಹಿಡ್ದಂತಾಯಿತು. ಸ್ಪಂದನ ಏನೂ ಮಾತಾಡದೆ ಹೋದ್ಲು. ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡಿ ಕ್ರಿಶ್ ಸ್ಪಂದನ ತಲೆಯನ್ನು 2 ಕೈಗಳಲ್ಲಿ ಹಿಡ್ಕೊಂಡು ಬಂಗಾರ ಅಂತ ಪ್ರೀತಿಯಿಂದ. ಸ್ಪಂದನ ಸ್ವಲ್ಪ ತಲೆ ಎತ್ತು ನೋಡಿದ್ಲು. ನನ್ನನ್ನೇನ ಇಷ್ಟೊಂದು ಪ್ರೀತಿಯಿಂದ ಕರೆದದ್ದು ಅನ್ನುವಂತೆ. ನೋಡು ಬಂಗಾರ ಅಂದ ಕ್ರಿಶ್. ನೋಡಿದ್ಲು.
ಗಂಟಲಲ್ಲಿರೋ ಮಾತುಗಳು ಬಾಯಲ್ಲಿ ಇಡಬಹುದು, ಆದರೆ ಹೃದಯದಲ್ಲಿರೋ ಮಾತುಗಳನ್ನ ಕಣ್ಗಳಿಂದಲೇ ಇಡಬಹುದು, ತೋರಿಸಬಹುದು. ಕಣ್ತುಂಬ ಪ್ರೀತಿ ತುಂಬ್ಕೊತಾನೇ ನೋಡ್ತಿದ್ದಾನೆ. ಸೌಂದರ್ಯದ ರಾಜ್ಕುಮಾರ ಹೀಗಿರ್ತಾನೇನೋ ಅನ್ನುವಂತಿದ್ದಾನೆ. ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ ಸುಂದರವಾಗಿದ್ದಾನೆ, ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ಸ್ಪಂದನ ಕ್ರಿಶ್ ಮುಖವನ್ನೇ ನೋಡ್ತಾ ನಿಂತುಬಿಟ್ಲು. ಸಿಲ್ಕಿ ಕೂದಲು, ವಿಶಾಲವಾದ ಹಣೆ, ಪ್ರೀತಿಯಿಂದ ನೋಡ್ತಿರೋ ಕಣ್ಣು, ಪಿಂಕ್ ತುಟಿ, ರಫ್ ಗಡ್ಡ, ವೈಟ್ ಸ್ಕಿನ್ ಟೋನ್, ಮೀಸೆ, ಮುಖ್ಯವಾಗಿ ನೀಲಿ ಕಣ್ಣುಗಳು. ಅಪ್ಪ ಅಂತ ಅಂದ್ಕೊಂಡ್ಲು ಆ ಪ್ರಯತ್ನವಾಗಿ. ಕ್ರಿಶ್ ಸ್ಪಂದನಾಳ ಹಣೆ ಮೇಲೆ ಮುತ್ತಿಟ್ಟು ಬಂಗಾರ ಅಂದ. ಆಶ್ಚರ್ಯದಿಂದ ನೋಡಿದ್ಲು. ಆ ಕಣ್ಗಳಲ್ಲಿ ಈಜಾಡಬಹುದು. ಚೆನ್ನಾಗಿದ್ದೀನಾ ಅಂದ. ಹ್ಞೂ ಅಂದ್ಲು. ಇಷ್ಟ ಆದ್ನಾ? ಹ್ಞೂ ಅಂದ್ಲು. ಮಾತಾಡು ಬುಜ್ಜಿ ಅಂದ. ಏನು ನಾನಾ ಅಂದ್ಕೊಂಡು ನಾಚಿ ನೀರಾದ್ಲು. ಮೊದಲ ಬಾರಿ ಯಾರೋ ಒಬ್ಬರು ಕಾಮದಿಂದಲದೆ ಪ್ರೀತಿಯಿಂದ ನೋಡ್ತಿದ್ದಾರೆ. ಕಣ್ಣಲ್ಲಿ ಮನಸ್ಸಿನಲ್ಲಿ ಒಂದೇ ಬಾರಿ ಕೃಷ್ಣನ ತುಂಬ್ಕೊಂಡ್ಬಿಟ್ಲು. ಕೃಷ್ಣಾಗ್ತಾ ಮತ್ತೆ ಹಣೆ ಮೇಲೆ ಕಿಸ್ ಮಾಡಿ ಹೋಗೋಣವಾ ಅಂದ. ಅಂದ್ಲು. ನಡಿ ಅಂದ. ಹೋಗೋಣ ನಡಿ ಬಂಗಾರ ಅಂದ. ಎಲ್ಲಿಗೆ ಅಂದ್ಲು. ಮನೆಗೆ ಬಂಗಾರ, ಇಲ್ಲೇ ಇದ್ರೆ ಹೇಗೆ ಅಂದ. ಅವಳು ಮುದ್ದಾಗಿ ಎಕ್ಸ್ಪ್ರೆಷನ್ ಕೊಟ್ಲು. ಮದುವೆ ಆದರೆ ಗಂಡನ ಜೊತೆ ಬರಬೇಕಲ್ವ ಹೆಂಡತಿ ಅಂದ. ಅವಳಿಗೆ ಅರ್ಥ ಆಗ್ದಾ ಅಂದ್ಲು. ಟೈಮ್ ಆಗ್ತಿದೆ, ಹೋಗೋಣವ ಬಂಗಾರ ಅಂದ. ಮೌನವಾಗಿ ನೋಡಿದ್ಲು. ಹೋಗೋಣವಾ ಅಂತ ಮತ್ತೆ ಕೇಳ್ದ. ಹ್ಞೂ ಅಂದ್ಲು. ಕ್ರಿಶ್ ಕಣ್ಣಲ್ಲಿ ಕಾಣುತ್ತಿದ್ದು ಪ್ರೀತಿಗೆ ದಾಸಲಾಗುತ್ತಲೇ ಹೊರಟ್ಲು. ಕ್ರಿಶ್ ಸ್ಪಂದನ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ರೆ ಅವಳು ಮುದ್ದಾದ ನಾಯಿ ಮರಿಯಂತೆ ತಲೆ ತಗ್ಸಿ ಹಿಂದೆ ಹೋದ್ಲು. ಸ್ಪಂದನ ಬರ್ತಿದ್ದಂತೆ ಹರ್ಷ, ಪವಿತ್ರ ಓಡ್ ಬಂದರು. ಪವಿತ್ರಳ ಹತ್ರ ನನ್ನ ಬ್ಯಾಗ್ ಅಂದ್ಲು ಸ್ಪಂದನ ಮೆಲ್ಲಗೆ. ನಡಿ ಅಂದ್ಲು ಪವಿತ್ರ. ರಂಗಮ್ಮ ಸ್ಪಂದನಾಳ ಬ್ಯಾಗ್ ಎಲ್ಲವನ್ನ ಚೆಕ್ ಮಾಡ್ತಿದ್ಲು. ಅಜ್ಜಮ್ಮ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು. ಏನೇನು ಇಟ್ಕೊಂಡಿದ್ಯಾ ಅಂತ ನೋಡ್ತಿದ್ದೀನಿ ಅಂದ್ಲು ರಂಗಮ್ಮ. ಕ್ರಿಶ್ ಸ್ಪಂದನನ್ನ ನೋಡಿ ಬಂಗಾರ, ಅದರಲ್ಲಿ ನಿನ್ಗೆ ಇಂಪಾರ್ಟೆಂಟ್ ಅನ್ಸೋದು ಏನೇನಿದೆ ಅಂದ. ಸ್ಪಂದನ ಸೈಲೆಂಟಾಗಿ ನೋಡಿದ್ಲು. ಪವಿತ್ರ ಕೃಷ್ಣ ನೋಡಿ ಅವಳ ಬಟ್ಟೆಗಳು, ಅವಳ ಅಮ್ಮನ ಫೋಟೋ ಇದೆ ಅಂದ್ಲು ಮೆಲ್ಲಗೆ. ಫೋಟೋ ಮಾತ್ರ ತಗೋ ಅಂದ ಕ್ರಿಶ್. ಹೋಗಿ ತಂದ್ಕೊಂಡ್ಲು. ಕಲಾವತಿ, ಈಗೋ ಈ ದರಿದ್ರವನ್ನು ತೊಗೊಂಡು ಹೋಗಿ ಅಂದ್ಲು. ಸ್ಮಿತಾ ಬಂದು ಅವಶ್ಯಕತೆ ಇಲ್ಲ ಅಂದ್ಲು. ಬಟ್ಟೆ ಇಲ್ಲದೆ ಹೇಗಿರ್ತಾಳೆ, ಆದರೂ ಹೇಗೆ ಹೋದರೆ ನಮಗೇನು, ಶನಿ ಕಳೀತು ಅಂದ್ಲು ರಂಗಮ್ಮ. ಪವಿತ್ರನಾಗ್ತಾ ಹೌದಾ ಅಂದ್ಲು. ಕ್ರಿಶ್ ಸ್ಪಂದನನ ಹತ್ರ ಕೇಳಿಕೊಂಡು ಭುಜದ ಮೇಲೆ ಕೈ ಹಾಕಿ ಬಂಗಾರ ಹೋಗೋಣವಾ ಅಂದ. ಸ್ಪರ್ಶ ತುಂಬ ಪ್ರೀತಿಯಿಂದಿತ್ತು. ಇಲ್ಲಿವರೆಗೆ ತನ್ನನ್ನು ಮುಟ್ಟದ ಪ್ರೀತಿ ಅದು. ಮೌನ ದೇವತೆ ಅದಕ್ಕೆ ಶರಣಾಗೋದ್ಲು. ವಂಶಿ ಜೀವಜ್ಞಾಗೆ ಬಾಯಿ ಅಂತ ಸನ್ನೆ ಮಾಡೋಟೋದ. ನಾಟಕದ ಸ್ವಾತಿ ಕೋಪದಲ್ಲಿದ್ಲಲ್ಲ, ಅದಕ್ಕೆ ಯಾರೂ ಮಾತಾಡಲಿಲ್ಲ. ಕ್ರಿಶ್ ಸ್ಪಂದನನ ಕರ್ಕೊಂಡು ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿ ಕೂರೋದು ಕೇಳ್ದ. ಕೂತ ಮೇಲೆ ಸೀಟ್ ಬೆಲ್ಟ್ ಹಾಕಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತ. ಪವಿತ್ರ, ಸ್ಮಿತಾ, ಕಾರ್ತಿಕ್ ಹಿಂದೆ ಕೂತರು. ಇನ್ನೊಂದು ಕಾರ್ನಲ್ಲಿ ವಿರಾಟ್, ವಂಶಿ, ಸ್ವಾತಿ ಮತ್ತು ಹರ್ಷ ಕೂತಿದ್ರು. ಮುಂದೆ 2 ಕಾರುಗಳು, ಹಿಂದೆ 2 ಕಾರುಗಳು. ಅವು ಕೃಷ್ಣ ಸೆಕ್ಯೂರಿಟಿ ಕಾರುಗಳು. ಇದು ಕಲಾವತಿಯವರಿಗೆ ಗೊತ್ತಿಲ್ಲ. ಮೌನವಾಗಿ ಪ್ರಯಾಣ ಸಾಕ್ತು. ಕ್ರಿಶ್ ಮಾತ್ರ ಅವಾಗವಾಗ ಸ್ಪಂದನನ್ನ ನೋಡ್ತಾ ಡ್ರೈವ್ ಮಾಡ್ತಿದ್ದ. ಸ್ಪಂದನ ಮನಸ್ಸಿನಲ್ಲಿ ಏನೇನೋ ಓಡ್ತಿತ್ತು. ಎಲ್ಲ ಎಕ್ಸ್ಪ್ರೆಷನ್ಸ್ಗಳನ್ನ ಕಣ್ಗಳಿಂದಲೇ ತೋರಿಸ್ತಿದ್ಲು. ಅದನ್ನೆಲ್ಲ ನೋಡ್ತಾ ಡ್ರೈವ್ ಮಾಡ್ತಿದ್ದ ಕ್ರಿಶ್ ಕಾರನ್ನು ಒಂದು ದೊಡ್ಡ ಅರಮನೆ ತರಹದ ಮನೆ ಮುಂದೆ ನಿಲ್ಲಿಸ್ದ. ಕೃಷ್ಣಾಸ್ ಮ್ಯಾನ್ಷನ್, ದೊಡ್ಡ ರಾಜಭವನದಂತಿದೆ ಆ ಮನೆ. 5 ಫ್ಲೋರ್ನ ಮನೆ ಅದು. ಸುತ್ತಲೂ ಹಚ್ಚ ಹಸಿರಿನ ಗಿಡ ಮರಗಳು. ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್, ಇನ್ನೊಂದು ಕಡೆ ಗಾರ್ಡನ್. ಮನೆಗೆದುರಾಗಿ 4 ಅಡಿಯ ವೇಣುಗೋಪಾಲ ಸ್ವಾಮಿ ಮೂರ್ತಿ, ಅದೆದುರು ತುಳಸಿ ಕಟ್ಟೆ ಇದೆ. ಕಣ್ಣು ಅಗಲ ಹಾಕಿಸಿ ಇಡೀ ಮನೆ ನೋಡಿದ್ಲು. ಪವಿತ್ರ, ಹರ್ಷ ಇಬ್ಬರು ಮನೆ ನೋಡಿ ಅದ್ಭುತವಾಗಿದೆ ಅಂದ್ಕೊಂಡ್ರು. ಕಾರ್ ನಿಲ್ತಿದ್ದಂತೆ ಕ್ರಿಶ್ ಸ್ಪಂದನ ಕಡೆ ಬಂದು ಕಾರ್ ಡೋರ್ ಓಪನ್ ಮಾಡಿ ಕೈ ಚಾಚಿದ. ಸ್ಪಂದನ ಏನು ಅನ್ನುವಂತೆ ನೋಡಿದ್ಲು. ಕ್ರಿಶ್ ಕೈ ಹಿಡಿದು ಇಳಿ ಬಂಗಾರ ಅಂದ. ನಾನಾ ಅನ್ನುವಂತ ನೋಡಿದ್ಲು. ಪವಿತ್ರ ಬಂದು ಸ್ಪಂದು ಇಳಿ ಟೈಮ್ ಆಯಿತು ಅಂದ್ಲು. ಪವಿತ್ರ ಸ್ಪಂದನ ಚುಟಿ ನಿಜ ಕನಸಲ್ಲ ಅಂದ್ಲು. ಆಶ್ಚರ್ಯದಿಂದ ನೋಡಿದ್ಲು. ಇಳಿದು ಬಂದು ಹೆಜ್ಜೆ ಮುಂದೆ ಇಟ್ಲೋ ಇಲ್ವೋ, ದಾರಿಯೆಲ್ಲ ರೋಸ್ ದಳಗಳು. ನೋಡದೆ ಹೆಜ್ಜೆ ಇಟ್ಟು ಅಯ್ಯೋ ಕೃಷ್ಣ ಅಂತ ಹೆಜ್ಜೆ ಹಿಂದೆ ತೊಗೊಂಡ್ಬಿಟ್ಲು. ವಿರಾಟ್ ಬಂದು ನನ್ನ ತಂಗಿಗೆ ಈ ಮಾತ್ರ ವೆಲ್ಕಮ್ ಹೇಳ್ತಿದ್ರೆ ಹೇಗೆ, ವೆಲ್ಕಮ್ ಹೋಮ್ ಬಂಗಾರ ಅಂದ. ತಂಗಿ ಯಾರು ಅನ್ನುವಂತ ನೋಡಿದ್ಲು. ನೀನೇ ಅವ್ರ ತಂಗಿ ಅಂದ್ಲು ಪವಿತ್ರ. ನಾನಾ ಅಂದ್ಲು ವಿಚಿತ್ರವಾಗಿ ನೋಡ್ತಾ. ವಂಶಿ ಬಂದು ನಡಿ ಬಂಗಾರ ಅಂದ. ಸ್ಮಿತಾ ಬಂದು ಇಲ್ಲೇ ನಿಂತಿದ್ರೆ ಮನೆ ಒಳಗಡೆ ಯಾವಾಗ ಬರ್ತೀಯಾ ಅಂತ ಗಡಿಬಿಡಿ ಮಾಡಿದ್ಲು. ಹೂಗಳು ಅಂತ ತೋರಿಸಿದ್ಲು ಸ್ಪಂದನ. ಕ್ರಿಶ್ ಅವಳ ಕೈ ಹಿಡಿದು ನಡಿ ಬುಜ್ಜಿ ಅಂದ. ಹಾಂ ಅಂದ್ಲು. ಕೈ ಹಿಡಿದು ಸಣ್ಣ ಮಗುವನ್ನು ಕರ್ಕೊಂಡು ಹೋದ. ಮನೆ ಎಂಟ್ರೆನ್ಸಿಗೆ ಬರ್ತಿದ್ದಂತೆ ಕೆಲಸದವ್ರು ಅವ್ರ ಮೇಲೆ ಹೂಗಳು ಚೆಲ್ಲಿದ್ರು. ಸ್ಮಿತಾ, ಸ್ವಾತಿ ಮನೆ ಒಳಗಡೆ ಹೋಗಿ ಹೆಸರುಗಳನ್ನ ಹೇಳಿ ಒಳಗೆ ಬರುವಂಥ ಅಡ್ಡ ನಿಂತರು. ನಾನು ನನ್ನ ಹೆಂಡತಿ ಸ್ಪಂದನ ಬಂದಿದ್ದೀವಿ ಅಂತ ಹೇಳಿ ಕ್ರಿಶ್ ಸ್ಪಂದನಳನ್ನ ನೋಡ್ದ. ಸ್ಪಂದನ ಸೈಲೆಂಟಾಗಿ ನಿಂತು ಕೈಗಳನ್ನ ಹೆಸ್ಕೊಳ್ತಿದ್ಲು. ಪವಿತ್ರ, ನಿಮ್ಮ ಗಂಡನ ಹೆಸರು ಕೃಷ್ಣ ಅಂತ ಹೇಳು ಅಂದ್ಲು. ಸ್ಪಂದನ ತಕ್ಷಣವೇ ನಾನು ಕೃಷ್ಣ ಅವ್ರ ಜೊತೆ ಬಂದಿದ್ದೀನಿ ಅಂದ್ಲು ಮೆಲ್ಲಗೆ. ಅದಕ್ಕೆ ಯಾರಿಗಾದರೂ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಕ್ರಿಶ್ ಆಶ್ಚರ್ಯದಿಂದ ನೋಡಿ ತಕ್ಷಣ ನಕ್ಕೊಂಡ. ಎಲ್ಲರೂ ಕನಿಷ್ಠ ಇವಾಗಲಾದರೂ ಮಾತಾಡಿದ್ಲಲ್ಲ ಅಂತ ಸಂತೋಷಪಟ್ಟರು. ಒಳಗೆ ಬಂದ ಮೇಲೆ ಸ್ಮಿತಾ, ಸ್ವಾತಿ, ಪವಿತ್ರ ದೇವಸ್ಥಾನದ ಕೋಣೆಯಲ್ಲಿ ದೀಪ ಹಚ್ಚಿ ಹಾಲ್ನಲ್ಲಿರೋ ಸೋಫಾದಲ್ಲಿ ಕೂತರು.
ಸ್ಪಂದನ ತಾನು ತಂದಿದ್ದ ಸರಸ್ವತಿ ದೇವಿ ಫೋಟೋವನ್ನು ಪಕ್ಕದಲ್ಲಿ ಇದು ಗೋಡೆಗೆ ತಗಲ್ಸಿದ್ಲು. ಸ್ಪಂದನ ತಗ್ಸಿದ ತಲೆ ಎತ್ತಾನೇ ಇಲ್ಲ. ಸ್ವಾತಿ ಸ್ಪಂದನ ಹತ್ರ ಬಂದು ತನ್ನನ್ನು ತಾನು ಪರಿಚಯಿಸ್ಕೊಂಡ್ಲು. ಸ್ಪಂದನ ಹೆದರ್ತ್ಲೆ ಲಗ್ತಾ ಮಾತಾಡ್ಸಿದ್ದು. ವಿರಾಟ್ ವಂಶಿ ಇಬ್ಬರು ತಂಗಿ ಅಂದರು. ಸ್ಪಂದನ ಸೈಲೆಂಟ್ ಆಗಿದ್ದರಿಂದ ವಿರಾಟ್ ಮತ್ತು ವಂಶಿ ಇಬ್ಬರು ಅವಳ ತೋಳಲ್ಲಿ ಕೆಳಗೆ ಕೂತು ಪ್ರೀತಿಯಿಂದ ತಂಗಿ ಅಂದರು. ನಾನೇನಾ ಅನ್ನುವಂತ ನೋಡಿದ್ಲು. ಹೌದು ತಾಯಿ ಅಂದರು ಇಬ್ಬರು. ವಿಚಿತ್ರವಾಗಿ ನೋಡಿದ್ಲು ಇಬ್ಬರನ್ನು. ಸ್ಪಂದನ ಕಣ್ಣಲ್ಲಿ ಕಣ್ಣೀರು ಬಂತು. ಏನಾಯ್ತು ತಾಯಿ ಅಂದರು ಇಬ್ಬರು ಕಂಗಾಲಾಗಿ. ಮೌನವಾಗಿ ನೋಡಿದ್ಲು. ವಿರಾಟ್, ಹುಚ್ಚಿ ಮಗಳೇ, ಮೊದಲು ಈ ಯೋಚನೆಗಳು ಬಿಟ್ಬಿಡು, ನೀನು ನಮ್ಮ ಬಂಗಾರ, ಏನೇನೂ ಯೋಚನೆ ಮಾಡಬೇಡ ಅಂದ ವಿರಾಟ್. ಸ್ಪಂದನ ಗೆಸ್ಟ್ ರೂಮ್ ಕರ್ಕೊಂಡು ಹೋಗಿ ಫ್ರೆಶ್ ಆಗುವಂಥ ಒಂದು ಡ್ರೆಸ್ ಕೊಟ್ಟು ಸ್ಮಿತಾ ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಸ್ಪಂದನ ಲಂಚ್ ಮಾಡ್ತಾ ಮಾತಾಡಬಹುದು ಬನ್ನಿ ಅಂತ ಕರೆದ್ಲು. ಸ್ಮಿತಾ ಕಾರ್ತಿಕ್ನ ನೋಡಿದ್ಲು. ಸ್ಪಂದನ, ಬಂಗಾರ, ನಾನು ಕೂಡ ನೀನು ಅಣ್ಣನೇ ಕಣೋ, ನಿನ್ನ ಫ್ರೆಂಡ್ ಸ್ಮಿತಾಳ ಗಂಡ. ಇವಳು ನೀನು ಮನೆಗೆ ಬಂದು ಖುಷಿಯಲ್ಲಿ ನನ್ನ ಪರಿಚಯ ಕೂಡ ಮಾಡಿಸಿಲ್ಲ ನೋಡಿ ರಾಕ್ಷಸಿ ಅಂದ. ಸ್ಪಂದನ ಸ್ಮಿತಾಳ್ ನೋಡಿದ್ಲು. ಎಸ್, ಇವನೇ ನನ್ನ ಗಂಡ, ನಿಮ್ಮ ಯಜಮಾನ್ರಿಗೆ ಬಾಬಾ ಅಂದ್ಲು ಸ್ಮಿತಾ. ಹಾಂ ಅಂದ್ಲು ಸ್ಪಂದನ ಪವಿತ್ರ ಮತ್ತು ಅರ್ಶಿನ್ ಪಕ್ಕದಲ್ಲಿ ಕೂತಿದ್ಲು. ಹರ್ಷ ಇದ್ದು, ನಾನೆಲ್ಲ ಸ್ಪಂದನ, ಸರ್ ಬರ್ತಾರೆ ಅಂದ ಬಾಯದಿಂದ ನೋಡಿದ್ಲು. ಕ್ರಿಶ್ ಸ್ಪಂದನಾಗಿ ತಿನ್ನಿಸ್ಬೇಕಂತ ತುತ್ತು ಕಲಸಿ ಅವಳು ಬಾಯಿ ಹತ್ರ ತಂದಿಟ್ಟು ನನಗ ಅನ್ನುವಂಥ ಆಶ್ಚರ್ಯದಿಂದ ನೋಡಿದ್ಲು. ಹ್ಞೂ ತಿನ್ನು ಅಂದ ಕ್ರಿಶ್. ಲಂಚ್ ಮುಗಿದ್ಮೇಲೆ ಸ್ಪಂದನ ಸ್ವಲ್ಪ ಫ್ರೀಯಾಗಿರಲಿ ಅಂತ ಎಲ್ಲರೂ ಏನೋ ಒಂದು ಮಾತಾಡಿಸ್ತಿದ್ರು. ಮೊದಲಿನಲ್ಲಿ ಹ್ಞೂ, ಹೌದು, ಇಲ್ಲ ಅಂತ ಉತ್ತರಿಸ್ತಿದ್ಲು. ಆಮೇಲೆ ಸ್ವಲ್ಪ ಮಾತಾಡಿದ್ಲು. ಎಲ್ಲರೂ ಹೋಗಿ ರೆಸ್ಟ್ ತಗೊಳ್ಳಿ, ಈವ್ನಿಂಗ್ ಪೂಜೆ ಇದೆ ಅಂದ್ಲು ಸ್ವಾತಿ. ಅಂತ ಹೊರಟರು. ಸ್ಪಂದನ, ಪವಿತ್ರ, ಐಶ ಕೃಷ್ಣನ್ ನೋಡಿದ್ರು. ಬನ್ನಿ ಅಂದ ಕ್ರಿಶ್. ಹೆದರ್ತ್ಲೇ ಹೋದರು. ನೀವೇನು ಟೆನ್ಷನ್ ತೊಗೋಬೇಡಿ, ಅವಳು ನನ್ನ ಪ್ರಾಣ, ನನಗೆ ಗೊತ್ತು ಅವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಅವಳ ಮನೆ, ಅವಳಿಗೆ ಯಾವುದೇ ಕಷ್ಟ ಇರಲ್ಲ. ನಿಜಕ್ಕೂ ಕಷ್ಟ ಅನ್ನೋ ಪದವೇ ಅವಳ ಲೈಫ್ನಲ್ಲಿ ಇರಲ್ಲ ಅಂದ ಕ್ರಿಶ್. ಥ್ಯಾಂಕ್ ಯು ಸರ್ ಅಂದ್ಲು ಪವಿತ್ರ. ಹರ್ಷ ಮಾತ್ರ ಕೃಷ್ಣ ಹಗ್ ಮಾಡಿಕೊಂಡು, ಯಾವ ಹುಡುಗಿಯು ಪಡಬಾರದು ಕಷ್ಟಗಳು ಪಟ್ಟಿದ್ದಾಳೆ ಸರ್ ಅವಳು, ಪ್ಲೀಸ್ ಅವಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂದ ಕಣ್ಣು ತುಂಬ ಕಣ್ಣೀರು ತುಂಬಿಕೊಂಡು. ಡೋಂಟ್ ವರಿ ಅಂದ ಕ್ರಿಶ್. ವಂಶಿ ಕೃಷ್ಣ ನೋಡಿ, ಅಂಜಲಿ ಆಂಟಿ ಫಸ್ಟ್ ನೈಟ್ಗೆ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಹೇಳಿದ್ದಾರೆ. ಪೂಜೆ 7 ಗಂಟೆಗಂತೆ, ಮುಹೂರ್ತ 9 ಗಂಟೆಗಂದ. ಏನು ಮಾತಾಡ್ತಿದ್ದೆ ಇಡಿಯಟ್ ಅಂದ ಕ್ರಿಶ್ ಕೋಪದಿಂದ. ಅಂಜಲಿ ಆಂಟಿ ಫೋನ್ ಕಾಲ್ನಲ್ಲಿದ್ದಾರೆ. ಕ್ರಿಶ್, ನನಗೆ ಗೊತ್ತು, ಇವತ್ತು ಅವಳು ನಿನ್ನ ರೂಮ್ ಒಳಗೆ ಬಂದರೆ ಇನ್ಮೇಲೆ ಅಲ್ಲೇ ಇರ್ತಾಳೆ. ನಾಡಿದ್ದು ತಾಳಿ ಬದಲಾಯಿಸೋಣ. ಇವತ್ತಿದು ನಡೀತಿದ್ರೆ ಅವಳು ನೀನು ಸಪ್ರೇಟ್ ಆಗಿರಬೇಕಾಗುತ್ತೆ. ಇನ್ಯಾವಾಗ ಅವಳು ನಿನ್ನ ಜೊತೆ ಬೆರೀತಾಳೆ? ಅವಳಿಗೂ ನಿನ್ನ ಹತ್ರ ಮಾತಾಡಬೇಕಂತ ಅನ್ನಿಸ್ದಾಗ ಒಂದು ಸ್ಪೇಸ್ ಕೊಟ್ಟು ಆಗಿರುತ್ತೆ ಅಂದರು ಆಂಟಿ. ಓಕೆ ಆಂಟಿ ಅಂದ ಕ್ರಿಶ್. ಪವಿತ್ರ 6 ಗಂಟೆಗೆ ಸ್ಪಂದನ ನೆಪ್ಸಿ ಸೀರೆ ಕೊಟ್ಟು ರೆಡಿ ಆಗೋರಿಗೆ ಹೇಳಿ ಹೋದ್ಲು. ಮತ್ತು ಸ್ನಾನ ಮಾಡಿ ಬಂದು ಸೀರೆ ನೋಡಿ ಆಶ್ಚರ್ಯಪಟ್ಲು. ಅಷ್ಟರಲ್ಲೇ ಸ್ಮಿತಾ ಒಡವೆ ಕಣ್ಣು ತೊಗೊಂಡು ಬಂದ್ಲು. ಏನು ಇನ್ನು ಹೀಗೆ ಇದೆಯಾ ಅಂದ್ಲು ಸ್ಪಂದನ ನೋಡಿ. ಸ್ಮಿತಾಳ ಹತ್ರ ಇದು ಅಂತ ತಡಬಡಾಯಿಸಿದ್ಲು. ಹೌದು, ಫಸ್ಟ್ ನೈಟ್ಗೆ ಹಾಕೊಳ್ಳೋ ವೈಟ್ ಸೀರೆ ಇದು ಅಂದ್ಲು. ಏನು ಅಂದ್ಲು ಸ್ಪಂದನ. ಮದುವೆ ಆದಮೇಲೆ ಇದೆಲ್ಲ ನಡೆಯುವಂಥದ್ದಲ್ವಾ ಅಂದ್ಲು ಸ್ಮಿತಾ. ಅಷ್ಟೇ ಸ್ವಾತಿ ಬಂದ್ಲು. ಅವಳೇ ಹೆದರ್ತಿದ್ರೆ ನೀನು ಯಾಕೆ ಇನ್ನೂ ಎದುರಿಸ್ತೀ ಅಂತ ಸ್ಮಿತಾಗಿ ಬೈದು ಸ್ಪಂದನ ಹತ್ರ ಬಂದು ಕೆನ್ನೆಯನ್ನು ಸವರಿ, ಇದು ಜಸ್ಟ್ ಫಾರ್ಮ್ಯಾಲಿಟಿಗಾಗಿ ಬಂಗಾರ, ನಿನ್ನ ಮನಸ್ಸೇನು ಅಂತ ಕೃಷಿ ಗೊತ್ತಿಲ್ವಾ, ಪದ್ಧತಿಗಳಂತ ಆಂಟಿ ಮಾತಾಡ್ತಿದ್ದಾರೆ ಅಷ್ಟೇ, ಟೆನ್ಷನ್ ತೊಗೋಬೇಡಿ ಅಂದ್ಲು. ಹೆದರ್ತ್ಲೇ ನೋಡಿದ್ಲು ಸ್ಪಂದನ ಕೈಗೆ ಸೀರೆ ಕೊಟ್ಟು ಉಟ್ಕೊ ಅಂದರು. ಉಟ್ಕೊಂಡು ಬಂದ ತಕ್ಷಣ ಒಡವೆಗಳನ್ನ ಹಾಕಿ ರೆಡಿ ಮಾಡಿದ್ರು. 7 ಗಂಟೆಗೆ ಅಂಜಲಿ ಆಂಟಿ ಬಂದರು. ಬರ್ತಿದ್ದಂತೆ ಸ್ಪಂದನ ಅಂತ ಹಗ್ ಮಾಡಿಕೊಂಡ್ರು. ಸ್ಪಂದನ ಗಾಬರಿ ಆದ್ಲು. ವಿರಾಟ್ ಕೂಡ ಬಂದ. ಅಮ್ಮ ಬಾ ಅಂದ. ವಿರಾಟ್, ಸ್ಮಿತಾ, ಇವರು ವಿರಾಟ್ ಅವರ ಅಮ್ಮ ಅಂದ್ಲು. ಸ್ಪಂದನ ಅಂಜಲಿ ಆಂಟಿ ಕಾಲು ಮುಟ್ಟಿ ಆಶೀರ್ವದಿಸಿ ಅಮ್ಮ ಅಂದ್ಲು. ಸ್ಪಂದನ ಯಾವಾಗ ಅಮ್ಮ ಅಂದ್ಲೋ ಆಂಟಿ ಕಣ್ಣು ತುಂಬ ಕಣ್ಣೀರು ತುಂಬಿಕೊಂಡು, ನನ್ನ ತಾಯಿ, ನನ್ನ ಬಂಗಾರ, ನನ್ನ ಅಮ್ಮ ಅಂದ್ಯಾ ಅಂತ ಮುಖ ಎಲ್ಲ ಮುತ್ತಿಟ್ಟು, ಲೇ ವಿರಾಟ್, ಬಂಗಾರಕ್ಕೆ ತಂದಿರೋ ನೆಕ್ಲೆಸ್ ಕೊಡು ಅಂದ. ತೊಗೊಂಡು ಸ್ಪಂದನ ಆಗಿ ಹಾಕಿದ್ರು. ಅಮ್ಮ, ಇದೇನು ಬೇಡ ತೆಗೀರಿ, ನೀವು ನನ್ನನ್ನು ಮಗಳಂತೆ ನೋಡಿದ್ರೆ ಅಷ್ಟೇ ಸಾಕು ಅಂದ್ಲು ಸ್ಪಂದನ. ನೋಡೋದಲ್ಲ, ನೀನು ನನ್ನ ಮಗಳೇ ಅಂದರು ಅಳ್ತಾ. ಸ್ವಾತಿ ಬಂದು, ಪುರೋಹಿತರು ಬಂದಿದ್ದಾರೆ ಅಂದ್ಲು. ಅಂಜಲಿ ಆಂಟಿ ಸ್ಪಂದನನ ಕರ್ಕೊಂಡು ಹೊರಗೆ ಬಂದರು. ಕ್ರಿಶ್ ಸ್ಪಂದನನಿಂದ ಕಣ್ಣು ತಿರುಗಿಸೋದಕ್ಕೆ ಆಗದೆ ನೋಡ್ತಿದ್ದಾನೆ. ಬಿಳಿ ಸೀರೆಯಲ್ಲಿ ಸಿಂಪಲ್ಲಾಗಿ ರೆಡಿಯಾಗಿ ಬಂದು ಕ್ರಿಶ್ ಪಕ್ಕದಲ್ಲಿ ಕೂತ್ಲು. ಕ್ರಿಶ್ ಸ್ಪಂದನನ ಬಾಯಿ ತೆರೆದು ನೋಡ್ತಿದ್ದಾನೆ. ಪಕ್ಕದಲ್ಲಿದ್ದ ಕಾರ್ತಿಕ್, ಹೆದರಿಸ್ಬೇಡ ಕ್ರಿಶ್, ಇವತ್ತು ನೀನು ಫಸ್ಟ್ ನೈಟ್ ಅಲ್ಲ ಅಂದ ರೇಗಿಸ್ತಾ. ಕ್ರಿಶ್ ಕೋಪರಿಂದ ನೋಡ್ದ. ಇದೇ ನೋಟವನ್ನು ಅತ್ತ ಕಡೆ ನೋಡು ಅಂದ ಕಾರ್ತಿಕ್. ಹತ್ರ ಬಾ, ಕೇಳಿಸ್ತಿಲ್ಲ ಅಂದ ಕ್ರಿಶ್. ಪುರೋಹಿತರು ಕೃಷ್ಣ ನೋಡಿ, ಮಗನೇ ಇತ್ತ ನೋಡು ಅಂದರು. ಗಂಭೀರವಾಗಿ ಕೂತಿದ್ದ ಕೃಷ್ಣ ನೋಡಿ, ಹೇಗೂ ಪೂಜೆ ಮುಗೀತು, ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವದಿಸಿ ಪುರೋಹಿತರು ಹೊರಟೋದ್ರು. ಕ್ರಿಶ್ ಯಾವುದೇ ಥರದ ತಮಾಷೆ ಬೇಡ, ಸ್ಪಂದನಾಗೆ ತೊಂದರೆ ಆಗಬಾರ್ದು ಅಂತ ಸನ್ನೆ ಮಾಡಿ ಹೇಳ್ದ. ಅವಳನ್ನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಅಂದ. ಓಕೆ ಅಂತ ಕರ್ಕೊಂಡು ಹೋದರು. ಡಿನ್ನರ್ ಕೂಡ ರೂಮ್ನಲ್ಲೇ ಮಾಡಿದ್ಲು. ಸ್ಮಿತಾ ಬಂದು ಸ್ಪಂದನಾಗ ಹಾಕಿರೋ ಒಡವೆಗಳೆಲ್ಲ ತೆಗೆದು ಸಿಂಪಲ್ಲಾಗಿ ನಿನಗೆ ಇಷ್ಟ ಬಂದು ಹಾಗಿರು ಅಂದ್ಲು. ಸ್ಪಂದನ ಎಲ್ಲವನ್ನ ತೆಗೆದು ಬರೀ ಹೂಗಳನ್ನ ಮಾತ್ರ ಮುಡ್ಕೊಂಡ್ಲು. ಅಂಜಲಿ ಆಂಟ್ ಬಂದು, ಟೈಮ್ ಆಯಿತು, ಕ್ರಿಶ್ ರೂಮ್ಗೆ ಹೋಗಿದ್ದಾನೆ ಅಂದರು. ಸ್ಪಂದನ ಎದರಿ ನಡುಗೆ ಹೋದ್ಲು.
ಪವಿತ್ರ ಬಂದು ಸ್ಪಂದನಳ ಹತ್ರ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಸರ್, ತುಂಬ ಒಳ್ಳೆಯವರು. ಇಷ್ಟು ದಿನ ನೀನು ಪಟ್ಟ ಕಷ್ಟಗಳಿಗೆ ಆ ದೇವ್ರು ಕೊಟ್ಟು ಉತ್ತರ ಅಂದ್ಕೋ, ಜಾಗ್ರತೆ. ನಿನ್ನ ಭಯಗಳನ್ನ ಮೂಢನಂಬಿಕೆಗಳನ್ನ ಪಕ್ಕಕ್ಕಿಟ್ಟು ಸಂತೋಷವಾಗಿರೋದಕ್ಕೆ ಟ್ರೈ ಮಾಡು ಅಂತ ಹೇಳಿ ನಾನು ಮತ್ತು ಅಣ್ಣ ಮನೆಗೆ ಹೋಗ್ತೀವಿ, ನಾಡಿದ್ದು ಬೆಳಿಗ್ಗೆ ಬರ್ತೀವಿ ಅಂದ್ಲು. ಹೆದರಿಕೆಯಿಂದ ನೋಡಿದ್ಲು ಸ್ಪಂದನ. ಹರ್ಷ ಬಂದು, ಯಾಕೆ ಭಯ ಸ್ಪಂದನ, ಇದು ನಿನ್ನ ಮನೆ, ಇಲ್ಲೇ ತಾನೇ ಇರಬೇಕು ನೀನು ಅಂದ. ನಾನು ಕೂಡ ಬರ್ತೀನಿ ಅಂದ್ಲು ಸ್ಪಂದನ. ದೇವ್ರಂತ ಗಂಡನ ಬಿಟ್ಟು ಎಲ್ಲಿಗೆ ಬರ್ತೀಯಾ ಅಂದ ಹರ್ಷ. ಆಶ್ಚರ್ಯದಿಂದ ನೋಡಿದ್ಲು. ಸರ್ ತುಂಬ ಒಳ್ಳೆಯವರು, ನೀನೇ ತಿಳ್ಕೊಳ್ತೀಯಾ, ಜಾಗ್ರತೆ ಅಂತ ಹೇಳಿ ನಾಡಿದ್ದು ಬೆಳಿಗ್ಗೆ ಬರ್ತೀವಿ ಅಂದ. ಬೇಡ ಇಲ್ಲೇ ಇರಿ ಅಂತತ್ಲು ಸ್ಪಂದನ. ಹಾಗೆನ್ಬಾರ್ದು ಸ್ಪಂದನ, ಏನೂ ಪ್ರಾಬ್ಲಮ್ ಇಲ್ಲ, ನಿಜವಾಗಿ ನಿಂಗೆ ತೊಂದರೆ ಇರಲ್ಲ, ಹಾಗಿದ್ರೆ ನಿನ್ನ ಬಿಟ್ಟು ಹೋಗ್ತೀನಾ ಅಂದ ಹರ್ಷ. ಹ್ಞೂ ಅಂದ್ಲು ಸ್ಪಂದನ. ಸ್ಮಿತಾ ಹರ್ಷನ ಹತ್ರ ಹೋಗಿ ಜಾಗ್ರತೆ ಅಂದ್ಲು. ನಾನು ಇದನ್ನು ನೋಡ್ಕೊಳ್ತೀನಿ ಅಂದ್ಲು ಸ್ಮಿತಾ. ಸ್ವಾತಿ ಹರ್ಷನ ಕಡೆ ಬೇಸರದಿಂದ ನೋಡಿದ್ಲು. ಸ್ಮಿತಾ ಸ್ಪಂದನಳ ಹತ್ರ ಬಂದು, ನಡಿ ಸ್ಪಂದನ ರೂಮ್ಗೆ ಹೋಗೋಣ ಅಂದ್ಲು. ಮೌನವಾಗಿ ನೋಡಿದ್ಲು. ಇದು ನೀವು ಫಿಸಿಕಲ್ಲಾಗಿ ಒಂದಾಗೋದಕ್ಕಲ್ಲ, ನಿನಗೆ ಟೈಮ್ ಬೇಕು, ಅದಕ್ಕೆ ಈ ಅರೇಂಜ್ಮೆಂಟ್. ನೀನೇನು ಹೆದರಬೇಕಾದ ಅವಶ್ಯಕತೆ ಇಲ್ಲ, ಕ್ರಿಶ್ ನಿನ್ನ ಸ್ವಲ್ಪವೂ ನೋಯಿಸೋದಿಲ್ಲ ಅಂದ್ಲು. ಹ್ಞೂ ಅಂದ್ಲು ಸ್ಪಂದನ. ಅಂಜಲಿ ಆಂಟಿ ಹಾಲು ತಂದುಕೊಟ್ಟು, ಹೆದರಬೇಡ ಬಂಗಾರ ಅಂದರು. ಸ್ಪಂದನ ಹಾಲು ತಗೊಂಡು ಕ್ರಿಶ್ ರೂಮ್ ಒಳಗೆ ಹೋದ್ಲು. ಕ್ರಿಶ್ ಬೆಡ್ ಮೇಲೆ ಕೂತು ಮೊಬೈಲ್ನಲ್ಲಿ ಏನೋ ಇಮೇಲ್ಸನ್ನ ನೋಡ್ತಿದ್ದ. ಸ್ಪಂದನ ರೂಮ್ ಬಳಿ ಬಂದು ನಿಂತಲು. ಭಯದಿಂದ ಒಳಗೆ ಹೋಗೋದಕ್ಕಾಗದೆ ನಡಕ್ತಾ ಅಲ್ಲೇ ನಿಂತಿದ್ಲು. ಸ್ಪಂದನ ಬರೋದಿಲ್ಲ ಅಂತ ಕ್ರಿಶ್ ತಾನೇ ಹೋಗಿ ಅವಳನ್ನ ಒಳಗೆ ಕರ್ಕೊಂಡು ಬಂದು ಡೋರ್ ಲಾಕ್ ಮಾಡಿ ಅವಳ ಕಡೆ ನೋಡ್ದ. ಭಯ, ಗಾಬರಿ, ಅಳು ಯಾವಾಗ ಬರುತ್ತೋ ಅನ್ನೋ ಹಾಗಿದ್ದಾಳೆ ಅವಳು. ಕ್ರಿಶ್ ಸ್ಪಂದನ ಕೈಯಲ್ಲಿದ್ದ ಗ್ಲಾಸ್ ತೊಗೊಂಡು ಪಕ್ಕಕ್ಕಿಟ್ಟು ಅವಳ ಕೈ ಹಿಡಿದು ಹೋಗಿ ಬೆಡ್ ಮೇಲೆ ಕೂರಿಸಿ, ಬುಜ್ಜಿ ಅಂದ. ಆಶ್ಚರ್ಯದಿಂದ ನೋಡಿದ್ಲು. ಸ್ಪಂದನ ತಲೆಯನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಂಡು ಹಣೆ ಮೇಲೆ ಮುತ್ತಿಟ್ಟು, ಯಾಕೆ ಬುಜ್ಜಿ ಗಾಬರಿ ಅಂದ. ಆಶ್ಚರ್ಯದಿಂದ ನೋಡಿದ್ಲು. ಕಣ್ಣುಗಳ ಮೇಲೆ ಕಿಸ್ ಮಾಡಿ, ಏನು ಬಂಗಾರ ಅಂದ. ಸ್ಪಂದನ ಇಕ್ಕಟ್ಟಿನಿಂದ ಸರಿದ್ಲು. ನಿನಗಿಷ್ಟ ಇಲ್ಲದೆ ಏನು ನಡೆಯಲ್ಲ ಬುಜ್ಜಿ, ಹೆದರಬೇಡ, ನಾನೇ ಅಲ್ವಾ ಅಮ್ಮೋ ಅಂದ. ಮೌನವಾಗಿ ನೋಡಿದ್ಲು. ಹೋಗಿ ಮಲ್ಕೋ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಒಂಥರ ಅನ್ನಿಸ್ತಿದೆ ಅಂದ ಕ್ರಿಶ್. ಸ್ಪಂದನ ಬಂದು ಎಲ್ಲಿ ಮಲಗಬೇಕಂತ ತಿಳಿದೆ ಸೋಫಾ ಪಕ್ಕದಲ್ಲಿ ಕೆಳಗೆ ನೆಲದ ಮೇಲೆ ಮಲಗಿದ್ಲು. ಕ್ರಿಶ್ ಬಂದು ಸ್ಪಂದನನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ದ. ಅವಳ ತಟ್ಟನೆ ಎದ್ದು ಕೂತ್ಲು. ಕ್ರಿಶ್ ತಾನು ಮಲಗಿ ಸ್ಪಂದನಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ. ಕೇವಲ ಪ್ಯಾಂಟ್ ಮಾತ್ರ ಹಾಕ್ಕೊಂಡಿದ್ದ, ಬರೀ ಮೈ ನೇರವಾಗಿ ತಗುಲ್ತಿದ್ದಂತೆ ಅವಳು ಬಿಗಿಯಾಗ್ಬಿಟ್ಲು. ಕ್ರಿಶ್ ಅವಳನ್ನ ಮಲಗಿಸೋದಕ್ಕೆ ಪ್ರಯತ್ನಿಸ್ತಿದ್ರೆ ಅವಳು ಒದ್ದಾಡಿ ಎದ್ದು ಕೂತ್ಲು. ಕ್ರಿಶ್ ಮತ್ತೆ ಅವಳನ್ನ ಮಲಗಿಸ್ಕೊಂಡು ಕಣ್ಣುಗಳನ್ನ ನೋಡ್ತಾ, ನಿನಗಿಷ್ಟ ಇಲ್ಲದೆ ಏನೂ ನಡೆಯಲ್ಲಮ್ಮ, ನೀನು ನನ್ನ ಹೆಂಡತಿ, ಅಲ್ಲಿ ನೆಲದ ಮೇಲೆ ಮಲಗೋದೇನು ಅಂದ. ಸ್ಪಂದನ ಮೌನವಾಗಿ ನೋಡಿದ್ಲು. ಹೇಳು ಅಂದ ಕ್ರಿಶ್. ಎಲ್ಲಿ ಮಲಗಬೇಕಂತ ತಿಳಿದೆ ಸುತ್ತಲೂ ನೋಡಿದ್ಲು. ಇದು ಬೆಡ್ರೂಮ್, ಇಲ್ಲೇ ಮಲಗೋದು ಅಂದ. ಅವಳು ಮೂಲೆಗೆ ಹೋಗಿ ಮಲಗಿದ್ಲು. ಕ್ರಿಶ್ ಅವನ ಹತ್ತಿರ ಕೇಳಿಕೊಂಡು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ದ. ಸ್ಪಂದನ ತಟ್ಟನೆ ಎದ್ದು ಕೂತ್ಲು. ಏನಾಯಿತು ಅನ್ನುವಂತೆ ನೋಡ್ದ ಕ್ರಿಶ್. ಸ್ಪಂದನ ಕ್ರಿಶ್ನ ಎದೆ ಮೇಲೆ ಕಿವಿ ಇಟ್ಟು 30 ಸೆಕೆಂಡ್ ಕಣ್ಣು ಮುಚ್ಕೊಂಡ್ಲು. ಆಮೇಲೆ ಕ್ರಿಶ್ ಕೈಯನ್ನು ತನ್ನ ಕೆನ್ನೆ ಮೇಲಿಟ್ಟು 10 ಸೆಕೆಂಡ್ ಕಣ್ಣು ಮುಚ್ಚಿ ಕ್ರಿಶ್ ಮುಖವನ್ನೇ ನೋಡಿದ್ಲು. ಕ್ರಿಶ್ ನಗು ತಡಿತಾ ನೋಡ್ತಿದ್ದ. ಮಲ್ಕೊಳ್ಳಮ್ಮ ಅಂದ ಕ್ರಿಶ್. ಮೌನವಾಗಿ ಮಲಗಿದ್ಲು. ಮತ್ತೆ ಎದೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿದ್ರೆ ಅವಳು ನಿದ್ದೆ ಹೋದ್ಲು. ಸ್ಪಂದನ ನಿದ್ದೆ ಹೋದ್ಮೇಲೆ ನನ್ನ ಸ್ಪರ್ಶ ತಿಳಿತಾ ಬುಜ್ಜಿ ಅಂದ ಕ್ರಿಶ್. ನಿದ್ದೆಯಲ್ಲೂ ಮನಸ್ಸಿಗೆ ಮುಡ್ತೋ ಏನೋ ಅವಳು ಕ್ರಿಶ್ನನ್ನ ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ಲು. ಸ್ಪಂದನಳನ್ನು ನೋಡ್ತಾ ಕ್ರಿಶ್ ಕೂಡ ನಿದ್ದೆ ಹೋದ. ಮಧ್ಯರಾತ್ರಿಯಲ್ಲಿ ಸ್ಪಂದನಾಗೆ ಎಚ್ಚರ ಆಯಿತು. ಲೈಟ್ ಆಫ್ ಮಾಡಿರಲಿಲ್ಲ. ಹುಣ್ಣಿಮೆ ಚಂದ್ರನೇ ಪಕ್ಕದಲ್ಲಿರುವಂತೆ ಕಾಣಿಸ್ತಿತ್ತು ಆ ಬೆಳಕಿನಲ್ಲಿ. ಮೆಲ್ಲ ಕದಲಿ ಕ್ರಿಶ್ ಕೆನ್ನೆ ಮೇಲೆ ನಡುಗೋ ಕೈಯನ್ನಿಟ್ಲು. ಎಷ್ಟು ಹೊತ್ತು ಹಾಗೇ ನೋಡ್ತಿದ್ಲು. ನೋಡ್ತಾ ನೋಡ್ತಾ ಮತ್ತೆ ನಿದ್ದೆ ಹೋದ್ಲು. ಸ್ಪಂದನಾಗಿ ಯಾವಾಗಲೂ 4 ಗಂಟೆಗೆ ಹೇಳೋ ಅಭ್ಯಾಸ. ಹೇಳೋದಕ್ಕೆ ಟ್ರೈ ಮಾಡಿದ್ಲು. ಯಾರೋ ಗಟ್ಟಿಯಾಗಿ ತಪ್ಕೊಂಡಿರೋ ಹಾಗೆ ಅನ್ನಿಸ್ತು. ಕಿವಿಯಲ್ಲಿ ಕೃಷ್ಣನ ಕೊಳಲಿನ ನಾದದಂತೆ ಕೇಳಿಸ್ತಿತ್ತು ಆ ಎದೆ ಬಡಿತ. ಕಣ್ಣು ತೆರೆದು ನೋಡಿದ್ಲು. ಎದುರಿಗೆ ವಿಶಾಲವಾದ ಗಟ್ಟಿಯಾದ ಎದೆ ಇತ್ತು. ಮುಟ್ಟು ನೋಡಿದ್ಲು. ಆಗ ಅರ್ಥ ಆಯಿತು ತಾನು ಎಲ್ಲಿದ್ದಾಳೆ ಅಂತ. ಅಯ್ಯೋ ಕೃಷ್ಣ ಅಂತ ತಟ್ಟನೆ ಹೇಳೋದಕ್ಕೆ ಹೋದ್ಲು. ಆಗಲಿಲ್ಲ. ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ಲು. ನಿಜಕ್ಕೂ ಸಾಧ್ಯನೇ ಆಗಲಿಲ್ಲ. ಹಾಗೆ ಅವನ ಎದೆ ಮೇಲೆ ತಲೆ ಇಟ್ಟು ಆ ಹೃದಯ ಸದ್ದನ್ನು ಕೇಳ್ತಾ ಮಲಗಿದ್ಲು. ಮನಸ್ಸಿನಲ್ಲಿ ಎಷ್ಟೋ ಭಯಗಳು, ಮಿದುಳಿನಲ್ಲಿ ಎಷ್ಟೋ ಅನುಮಾನಗಳು, ಪ್ರಶ್ನೆಗಳು. ಉತ್ತರಗಳನ್ನ ಕೇವಲ ಕ್ರಿಶ್ ಮಾತ್ರ ಹೇಳಬಲ್ಲ. ಕೇಳೋದಕ್ಕಿಷ್ಟ ಇಲ್ಲ. ಕೃಷ್ಣ, ಎಲ್ಲವೂ ನೀನೇ. ನಿನ್ನ ಮೇಲೆ ಭಾರ ಹಾಕಿ ಮುಂದೆ ನಡೆದಿದ್ದೀನಿ. ಈತನ ಹೃದಯದಲ್ಲಿ ನೆಲೆಸುವಂತೆ ಮಾಡ್ತೀಯೋ, ದ್ವಾರಕೆಯನ್ನು ಮುಳುಗಿಸಿದಾಗ ಸಮುದ್ರನ ಮುಳುಗಿಸ್ತೀಯೋ, ನಿನ್ನಿಷ್ಟ ಅಂತ ಅಂದ್ಕೊಂಡ್ಳು. ಕ್ರಿಶ್ 5 ಗಂಟೆಗೆ ಹೇಳ್ತಾನೆ ಎದ್ದ. ಸ್ಪಂದನ ಕೃಷ್ಣ ನೋಡುತ್ತಲೇ ಇದ್ದಾಳೆ. ಕ್ರಿಶ್ ಸ್ಪಂದನಳ ಹಣೆ ಮೇಲೆ ಕಿಸ್ ಮಾಡಿ, ಗುಡ್ ಮಾರ್ನಿಂಗ್ ಬುಜ್ಜಿ ಅಂದ. ಕಣ್ಣುಗಳನ್ನ ಅಗಲ ಹಾಕಿಸಿ ನೋಡಿದ್ಲು.
ತಟ್ಟನೆ ಅವಳು ಕಣ್ಣುಗಳ ಮೇಲೆ ಕಿಸ್ ಮಾಡಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ನೀನು ನಿನ್ನ ಕಣ್ಣುಗಳನ್ನ ಹೀಗೆ ಅಗಲವಾಗಿಸಿ ವಿಚಿತ್ರವಾಗಿ ನೋಡುವಾಗ ನಿನ್ನ ಕಣ್ಣುಗಳ ಮೇಲೆ ಕಿಸ್ ಮಾಡಬೇಕನ್ನೋದು ನನಗೆ ಎಷ್ಟೋ ದಿನಗಳ ಆಸೆ ಗೊತ್ತಾ ಬಂಗಾರ ಅಂದ. ಆಶ್ಚರ್ಯದಿಂದ ಬಾಯಿ ಕಣ್ಣು ತೆರೆದು ನೋಡಿದ್ಲು. ತುಂಬ ಮುದ್ದಾಗನಿಸ್ತವಳಿಗೆ. ಮುಖವೆಲ್ಲ ಕಿಸ್ ಮಾಡಿ, ನೋಡಿ ಎಷ್ಟು ಮುದ್ದಾಗಿದೆಯಾ ಅಂದ ನಗ್ತಾ. ಸ್ಪಂದನ ಕ್ರಿಶ್ ಮುಖವನ್ನು ವಿಚಿತ್ರವಾಗಿ ನೋಡಿ ಅವನ ಕೆನ್ನೆ ಮೇಲೆ ಕೈ ಇಟ್ಲು. ಕ್ರಿಶ್ ನಗ್ತಾ ನೋಡ್ತಿದ್ದಾನೆ. ಕೆನ್ನೆ ಮೇಲಿದ್ದ ಕೈಯಿಂದ ಗಡ್ಡ, ಮೀಸೆ, ಕಣ್ಣುಗಳು, ಕೂದಲು ಎಲ್ಲವನ್ನ ಮುಟ್ಟು ನೋಡಿದ್ಲು. ಕ್ರಿಶ್ ಹಾಗೇ ನಗ್ತಾ ನೋಡ್ತಿದ್ದಾನೆ. ಸ್ಪಂದನ ಕ್ರಿಶ್ ಕೆನ್ನೆ ಮೇಲೆ ಕೈ ಇಟ್ಟು ಮೆಲ್ಲಗೆದ್ದು ಕ್ರಿಶ್ ತುಟಿ ಕೊನೆಯಲ್ಲಿ ತನ್ನ ತುಟಿಗಳನ್ನಿಟ್ಟು ಹಾಗೇ ನಿಂತುಬಿಟ್ಲು. ಸ್ಪಂದನ ಯಾವಾಗ ಆಗ ಮಾಡಿದ್ಲು ಕ್ರಿಶ್ ಫ್ರೀಸ್ ಆಗೋದ. 2 ನಿಮಿಷದ ನಂತರ ಕ್ರಿಶ್ ಸ್ಪಂದನನ ಸುತ್ತುವರೆದು ಗಟ್ಟಿಯಾಗಿ ಹಗ್ ಮಾಡಿಕೊಂಡ. ಸ್ಪಂದನ ತನ್ನ ತುಟಿಗಳನ್ನ ಹಾಗೆ ಇಟ್ಟಿದ್ಲು. ಕಣ್ಣುಗಳಿಂದ ಗಂಗೆ ಹರಿತಿತ್ತು. ಸುಮಾರು 20 ನಿಮಿಷಗಳ ನಂತರ ದೂರ ಸರಿದ್ಲು. ಕ್ರಿಶ್ ಸ್ಪಂದನ ಕಣ್ಣುಗಳ ಮೇಲೆ ಕಿಸ್ ಮಾಡಿ, ಅಳಬೇಡ ಬುಜ್ಜಿ, ನಾನು ನಿನಗಾಗಿ ಇಲ್ಲೇ ಇದ್ದೀನಿ ಅಂದ. ಮೌನವಾಗಿ ಅವನ ಮುಖವನ್ನೇ ನೋಡಿದ್ಲು. ಹೋಗಿ ಫ್ರೆಶ್ ಆಗಿ ಚಿನ್ನು ಅಂದ. ನಾನಾ ಅನ್ನುವಂತ ನೋಡಿದ್ಲು. ಹೋಗಿ ಚಿನ್ನು ಅಂದ. ಇಕ್ಕಟ್ಟಿನ ಮುಖ ಭಾವ ತೋರಿಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಕಮೆಂಟ್ ಮಾಡಿ ಹೇಳಿ ಮುಂದುವರಿಸ್ಬೇಕಾ ಅಂತ.